ಹಾಯ್ ಎಲ್ರಿಗೂ ನಮಸ್ತೆ. ನಾನಿವತ್ತು ನಿಮಗೆ ತೋರ್ಸೋಕೆ ಬರ್ತಾಯಿದ್ದೀನಿ ನೀರು ದೋಸೆ ಮಾಡೋದಕ್ಕೆ ನೈಟೇ ಅಕ್ಕಿನ 2-3 ಸಲ ವಾಶ್ ಮಾಡಿಕೊಂಡು 3 ಲೋಟ ಅಕ್ಕಿನ ನಾನು ಇಟ್ಕೊಂಡಿದ್ದೆ. ಈಗ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. 2 ಸಲ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ, ಹಾಗಾಗಿ ನಾವು 2 ಸಲ ರುಬ್ಕೋತೀನಿ. ಇದನ್ನು ತುಂಬ ಫುಲ್ಲು ನುಣ್ಣಗೆ ತುಂಬ ಸ್ಮೂತಾಗಿ ಆಗಬೇಕು. ಹಿಟ್ಟು ಗರಿ ಗರಿಯಾಗಿ ಒಂಚೂರು ಇರಬಾರ್ದು. ಇದಾಗಿದೆ, ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕ್ಕೊಬಿಡ್ತೀನಿ ಇದನ್ನು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಇದೆ, ಅದನ್ನು ಉಳಿಸ್ಕೊಂಡಿದ್ನಲ್ಲ ಅದರೊಳಗೆ ಕಾಯಿನೂ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ. ಇದು ಕೂಡ ಅಷ್ಟೇ, ತುಂಬ ಗರಿ ಗರಿಯಾಗಿ ಏನು ಬೇಕಾಗಿಲ್ಲ, ಫುಲ್ಲು ಪೇಸ್ಟ್ ಆಗಬೇಕು. ಆಗಿದೆ ಇದನ್ನು ಕೂಡ ಹಾಕ್ಕೊಬಿಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಫುಲ್ಲು ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ, ನೋಡಿಕೊಂಡು ತುಂಬ ತೆಳ್ಳಗಿರಬೇಕಿದು. ಹಾಕಿದ್ರೇ ಸ್ಪ್ರೆಡ್ ಆಗಿಬಿಡ್ಬೇಕು ಅಂಚು ಮೇಲೆ, ಆ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು. ಆಗಿದೆ ಈಗ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಹಾಕ್ಕೋಬೇಕು. ಆಗಿದೆ ನೋಡಿ, ಇದೇನು ನೆನಿಬೇಕು ಹಿಟ್ಟು ಸ್ವಲ್ಪ ತೊಂದರೆ ಎಲ್ಲ ಏನಿಲ್ಲ, ಸುಮ್ಮನೆ ಹೆಂಚು ಕಾದಿದೆ, ಹೆಂಚು ಮೇಲೆ ಹಾಕೋದೆ ಅಷ್ಟೆ, ಏನಿಲ್ಲ. ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು. ಒಂದ್ಸಲಿ ನೋಡಿದ್ರೆ ಟ್ರೈ ಮಾಡಿ ನೋಡಿದವರು. ಇದು ಹಾಗೇ ದೋಸೆ ಅಮೀಬಾ ರೀತಿ ಬರುತ್ತೆ. ನೀರು ಚಟ್ನಿ ಮಾಡೋದಕ್ಕೆ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ 5-6 ಟೊಮೊಟೊ, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಕಾಯಿ ಚಟ್ನಿ ಮಾಡ್ತೀವಲ್ಲ ಹಾಗೇ ಇದು ಕೂಡ ಸ್ವಲ್ಪ ನೀರಾಗಿ ಮಾಡೋದ್ರಿಂದ ನೀರು ಚಟ್ನಿ ಅಂತ ಕರಿತೀವಿ. ಜಾರಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಹಾಕ್ಕೊಂಡು ಚಟ್ನಿನ ರುಬ್ಕೊಂಡ್ಬಿಡೋದು. ನುಣ್ಣಗೆ ರುಬ್ಕೊಂಡ್ಬಿಡೋದು. ಆಗಿದೆ ನೋಡಿ, ನಾನು ಇದಕ್ಕೆ ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು ಹಾಕ್ಕೊಂಡು ರೆಡಿಯಾಗಿದೆ ನೋಡಿ ನಮ್ಮ ದೋಸೆ ನೀರು ಚಟ್ನಿ. ಸೂಪರಾಗಿರುತ್ತೆ ಕಾಂಬಿನೇಷನ್ನು.